ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಎಕ್ಸಿಟ್ ಪೋಲ್ ಭವಿಷ್ಯವಾಣಿಗಳು ಬಿಡುಗಡೆಯಾಗಿವೆ. ಇಲ್ಲಿಯವರೆಗೆ ಹೆಚ್ಚಿನ ಚುನಾವಣೋತ್ತರ ಸಮೀಕ್ಷೆಗಳು ಬಿಹಾರದಲ್ಲಿ ಎನ್ಡಿಎ ಸರ್ಕಾರದ ಪುನರಾವರ್ತನೆಯನ್ನ ಊಹಿಸಿದೆ. ಇದೇ ಸಂದರ್ಭದಲ್ಲಿ ನ್ಯೂಸ್ 18 ಮೆಗಾ ನಿರ್ಗಮನ ಸಮೀಕ್ಷೆಯು ಈಗ ಪ್ರದೇಶವಾರು ಡೇಟಾವನ್ನ ಬಿಡುಗಡೆ ಮಾಡಿದೆ. ಎನ್ಡಿಎ ವಿವಿಧ ಪ್ರದೇಶಗಳಲ್ಲಿ ಮುನ್ನಡೆ ಸಾಧಿಸುತ್ತಿದೆ. ಆದರೆ ಮಹಾ ಮೈತ್ರಿಕೂಟ ಕೂಡ ಕೆಲವು ಪ್ರದೇಶಗಳಲ್ಲಿ ಮುನ್ನಡೆ ಸಾಧಿಸುತ್ತಿದೆ. ಎಲ್ಲರೂ ವಿಶೇಷವಾಗಿ ಶಹಾಬಾದ್, ಮಗಧ ಮತ್ತು ಭೋಜ್ಪುರ ಪ್ರದೇಶಗಳ ಫಲಿತಾಂಶಗಳ ಮೇಲೆ ಕೇಂದ್ರೀಕರಿಸಿದ್ದಾರೆ ಎಂಬುದು ಗಮನಿಸಬೇಕಾದ ಸಂಗತಿ. ಸೀಮಾಂಚಲ, ಮಿಥಿಲಾ ಮತ್ತು ಪಾಟ್ನಾ, ನಳಂದ ಬೆಲ್ಟ್ನಲ್ಲಿನ ಚುನಾವಣಾ ಫಲಿತಾಂಶಗಳ ಬಗ್ಗೆಯೂ ಕುತೂಹಲವಿದೆ. ಬಾಗಲ್ಪುರ ಪ್ರದೇಶದ 27, ಭೋಜ್ಪುರ ಪ್ರದೇಶದ 46, ಸೀಮಾಂಚಲ ಪ್ರದೇಶದ 37, ಮಗಧ ಪ್ರದೇಶದ 47, ಮಿಥಿಲಾ ಪ್ರದೇಶದ 37 ಮತ್ತು ತಿಹರತ್ ಪ್ರದೇಶದ 49 ಸ್ಥಾನಗಳ ಭವಿಷ್ಯವಾಣಿಗಳು ಎನ್ಡಿಎ ಮತ್ತು ಮಹಾ ಮೈತ್ರಿಕೂಟವು ವಿವಿಧ ಪ್ರದೇಶಗಳಲ್ಲಿ ಮುನ್ನಡೆ ಸಾಧಿಸುವ ಬಗ್ಗೆ ಹೇಳಿವೆ. ಆದ್ದರಿಂದ ಪ್ರದೇಶವಾರು ಅಂಕಿಅಂಶಗಳ ವಿವರಣೆ ಕೂಡ ಅತ್ಯಗತ್ಯ ಎಂದು ಹೇಳಿದೆ. ಬಾಗಲ್ಪುರದಲ್ಲಿ ಎನ್ಡಿಎ 10 ರಿಂದ 20 ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದ್ದರೂ ಮಹಾ ಮೈತ್ರಿಕೂಟ ಇಲ್ಲಿಯೂ ಸಹ ಪೈಪೋಟಿ ನಡೆಸುತ್ತಿದೆ. ಇತರರು 10 ರಿಂದ 20 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಅದೇ ರೀತಿ ಭೋಜ್ಪುರದಲ್ಲಿ ಮಹಾ ಮೈತ್ರಿಕೂಟದ ಎದುರು ಎನ್ಡಿಎ ಸೋಲುತ್ತಿರುವಂತೆ ತೋರುತ್ತಿದೆ. ಮಹಾ ಮೈತ್ರಿಕೂಟ 15 ರಿಂದ 25 ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ. ಮಹಾ ಮೈತ್ರಿಕೂಟ ಇಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವಂತೆ ತೋರುತ್ತದೆ. ಮಹಾ ಮೈತ್ರಿಕೂಟ 20 ರಿಂದ 30 ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ. ಜನ್ ಸೂರಜ್ ಪಕ್ಷ 1 ಸ್ಥಾನವನ್ನ ಗೆಲ್ಲಬಹುದೆಂದು ಹೇಳಿದೆ. ಈ ಅಂಕಿಅಂಶಗಳ ಗಮನಾರ್ಹ ಲಕ್ಷಣವೆಂದರೆ 53 ಮುಸ್ಲಿಂ ಬಹುಸಂಖ್ಯಾತ ಸ್ಥಾನಗಳಲ್ಲಿ ಎನ್ಡಿಎ 30 ರಿಂದ 40 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುವ ನಿರೀಕ್ಷೆ ಇದೆ. ಆದರೆ ಮಹಾ ಮೈತ್ರಿಕೂಟ 10 ರಿಂದ 20 ಸ್ಥಾನಗಳಲ್ಲಿ ಮುಂದಿದೆ. ಇತರರು 3 ರಿಂದ 8 ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ. ಇದಲ್ಲದೆ ಎಸ್ಐಆರ್ನಿಂದ ಪ್ರಭಾವಿತವಾಗಿದೆ ಎಂದು ಹೇಳಲಾದ 106 ಸ್ಥಾನಗಳಲ್ಲಿ ಎನ್ಡಿಎ 60 ರಿಂದ 70 ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ. ಈ ಪ್ರದೇಶಗಳಲ್ಲಿ ಮಹಾ ಮೈತ್ರಿಕೂಟ 30 ರಿಂದ 40 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುವ ನಿರೀಕ್ಷೆ ಇದೆ. ಒಟ್ನಲ್ಲಿ ಎಲ್ಲರ ಚಿತ್ತ ನವೆಂಬರ್ 14ರ ಮತ ಎಣಿಕೆಯತ್ತ ನೆಟ್ಟಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.